ಜುಗಲ್ಬಂದಿಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನನ್ನ ಜೊತೆ ಇದ್ದಾರೆ ವಿನಾಯಕ ಭಟ್ ಮೂರೂರು. ಇವತ್ತು ಕೂಡ ನಾವು ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮದಲ್ಲಿ ಬರದ ಕುರಿತು ಚರ್ಚೆಯನ್ನು ನಡೆಸುವವರಿದ್ದೇವೆ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. 3 ಲಕ್ಷದವರೆಗಿನ ಕೃಷಿ ಸಾಲಕ್ಕೆ 1% ಬಡ್ಡಿ ಮನ್ನಾ. ಸಾಲ ಮರುಪಾವತಿಗೆ 1 ವರ್ಷ ಅವಧಿ ವಿಸ್ತರಣೆ. ಸಚಿವ ಸಂಪುಟ ಉಪಸಮಿತಿಯಲ್ಲಿ ತೀರ್ಮಾನ. ಸರ್ವಪಕ್ಷ ಸಭೆಯಲ್ಲಿ ಬರದ ಬಗ್ಗೆ ಬಿರುಸಿನ ಚರ್ಚೆ. 2 ತಿಂಗಳು ಸಚಿವರ ಪ್ರವಾಸ ಹಾಗೂ ಸಮಾವೇಶಕ್ಕೆ ಬ್ರೇಕ್. ತಿಂಗಳಾಂತ್ಯಕ್ಕೆ ನವದೆಹಲಿಗೆ ನಿಯೋಗ ಹೋಗುತ್ತೆ ಅಂದ್ರು ಸಿಎಂ ಸದಾನಂದಗೌಡ. ಜನಪ್ರತಿನಿಧಿಗಳಿಗಿಲ್ಲ ಬರದ ಚಿಂತೆ. ಧಾರವಾಡದಲ್ಲಿ ಜಾನುವಾರುಗಳಿಗಿಲ್ಲ ನೀರು ಮೇವು. ಎಲ್ಲ ಮರೆತು ಕ್ರಿಕೆಟ್ ಆಡ್ತಿದ್ದಾರೆ ಬಿಜೆಪಿ ಕಾರ್ಪೊರೇಟರ್. ಹಣಕ್ಕಾಗಿ ಉದ್ಯಮಿಗೆ ಬೆದರಿಕೆ ಆರೋಪ. ತಲೆಮರೆಸಿಕೊಂಡಿದ್ದ ಬಿಬಿಎಂಪಿ ಕಾರ್ಪೊರೇಟರ್ ಶಿವಕುಮಾರ್ ಬಂಧನ. ಕಬ್ಬನ್ ಪಾರ್ಕ್ ಪೊಲೀಸರ ಕಾರ್ಯಾಚರಣೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ. ಈ ಹರಾಜು ಮೂಲಕವೇ ಅದಿರು ಮಾರಾಟ. ಎ ಕೆಟಗರಿ ಕಂಪನಿಗಳಿಗೆ ಗಣಿಗಾರಿಕೆ ಅನುಮತಿ ನೀಡದಿರಲು ಸುಪ್ರೀಂಗೆ ಸಿಇಸಿ ಶಿಫಾರಸು. ರಾಜ್ಯವನ್ನು ಕಾಡ್ತಿರುವಂತಹ ಭೀಕರ ಬರಗಾಲ. ಸರಿಸುಮಾರು 7 ತಿಂಗಳ ಹಿಂದೆಯೇ ಬರಗಾಲವನ್ನು ರಾಜ್ಯ ಸರ್ಕಾರ ಘೋಷಿಸಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಿದೆ, ನಿಜಕ್ಕೂ ಬರಗಾಲ ಪೀಡಿತ ಪ್ರದೇಶದ ಜನರ ನೆರವಿಗೆ ಸಹಾಯಕ್ಕೆ ಎಷ್ಟರ ಮಟ್ಟಿಗೆ ಸರ್ಕಾರ ಮುಂದಾಗಿದೆ, ಈ ಎಲ್ಲದರ ಕುರಿತು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡುವರಿದ್ದೇವೆ. ಅದೇ ಇವತ್ತಿನ ಜುಗಲ್ಬಂದಿ ವಿಶೇಷ, ಇಚ್ಛಾಶಕ್ತಿಗೆ ಬರ. ರಾಜ್ಯದಲ್ಲಿ ಒಂದು ಕಡೆ ಬರ. ಹಸುಗಳು ಮೇವಿಲ್ಲದೆ ಸಾಯುತ್ತಿವೆ. ಜನ ಕುಡಿಯುವ ನೀರಿಗಾಗಿ ಬಡಿದಾಡುತ್ತಿದ್ದಾರೆ. ಎಲ್ಲೆಲ್ಲೂ ನೀರಿಗೆ ಮೇವಿಗೆ ಹಾಹಾಕಾರ. ಕೆಲಸವಿಲ್ಲದೆ ಜನ ಗುಳೆ ಹೋಗುತ್ತಿದ್ದಾರೆ. ಈ ಎಲ್ಲ ಪರಿಸ್ಥಿತಿಯತ್ತ ಸರ್ಕಾರ ಗಮನ ಹರಿಸಿದ್ದೇ ತಡವಾಗಿ. ಈಗೇನೋ ಒಂದು ಕಡೆ ಸರ್ಕಾರದ ಮಂತ್ರಿಗಳು, ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಪ್ರವಾಸ ಮಾಡ್ತಿದ್ದಾರೆ. ಊರೂರು ತಿರುಗುತ್ತಿದ್ದಾರೆ. ಜನರಿಗೆ ಪರಿಹಾರ ಸಿಕ್ಕಿದೆಯೋ ಇಲ್ಲವೋ ಕಷ್ಟ ಹೇಳಿಕೊಳ್ಳೋಕೆ ನಾಯಕರಂತೂ ಕಂಡು ಬರುತ್ತಿದ್ದಾರೆ. ಇದರ ನಡುವೆ ಆಡಳಿತಾರೂಢ ಬಿಜೆಪಿಗೆ ಮತ್ತೊಂದು ಸಂಕಷ್ಟ. ಒಂದು ಕಡೆ ಯಡಿಯೂರಪ್ಪನವರ ತಣ್ಣಗಿನ ಬಂಡಾಯ. ಸಭೆಗಳ ಮೇಲೆ ಸಭೆಗಳು ನಡೆಯುತ್ತಿವೆ. ಇದರ ನಡುವೆ ಶಾಸಕರು ವಿದೇಶ ಪ್ರವಾಸದ ಕನಸು ಕಾಣುತ್ತಿದ್ದಾರೆ. ಸದ್ಯಕ್ಕೇನೋ ಮಾಧ್ಯಮಗಳಲ್ಲಿ ಸುದ್ದಿಯಾದ ಬಳಿಕ ಶಾಸಕರ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಬಿದ್ದಿದೆ. ಇವತ್ತಿನಿಂದ ಮುಂದಿನ 2 ತಿಂಗಳ ಕಾಲ ಯಾವುದೇ ಜನಪ್ರತಿನಿಧಿ ಇರ್ಬೋದು, ಮಂತ್ರಿ ಇರ್ಬೋದು, ಯಾವುದೇ ನಮ್ಮ ಅಧಿಕಾರಿಗಳಿರ್ಬೋದು, ಇವರ ವಿದೇಶಿ ಯಾತ್ರೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳುವಂಥ ಸೂಚನೆಯನ್ನು ಇವತ್ತು ನಾನು ಕೊಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದರಿಂದ ಯಾರು ಕೂಡ ಮುಂದಿನ 2 ತಿಂಗಳು ಬರ ಎಲ್ಲ ಆಗುವವರೆಗೆ ಯಾವ ಅಧಿಕಾರಿಗಳು ಕೂಡ, ಯಾವ ಜನಪ್ರತಿನಿಧಿಗಳು, ಯಾವ ಮಂತ್ರಿಗಳು ಕೂಡ ವಿದೇಶ ಪ್ರಯಾಣ ಮಾಡುವ ಹಾಗಿಲ್ಲ. ಅಷ್ಟೇ ಅಲ್ಲ, ಬರದಿಂದ ತತ್ತರಿಸಿರುವ ರೈತರಿಗೆ ಸಾಲ ಮನ್ನಾ ಆಗದೆ ಹೋದರೂ ಬಡ್ಡಿಯಾದರೂ ಮನ್ನವಾಗುತ್ತೇನೋ ಅನ್ನೋ ಆಸೆ ಚಿಗುರಿಸಿದ್ದಾರೆ. ಸಾಲ ಮನ್ನಾವನ್ನು ಅಷ್ಟು ಸುಲಭವಾಗಿ ಪರಿಗಣನೆ ಮಾಡಲಿಕ್ಕೆ ಕಷ್ಟ ಆಗಬಹುದು ಅಂತ ಹೇಳುವಂಥ ನಮ್ಮ ಅಭಿಪ್ರಾಯ ಇದೆ. ಆದರೆ ಆ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಡ್ಡಿ ಮನ್ನಾ ಮಾಡುವಂಥದ್ದು, ಲೋನ್ ರೀಶೆಡ್ಯೂಲ್ ಮಾಡುವಂಥದ್ದು, ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದನ್ನು ಮುಂದುವರಿಸಿದ್ದೇವೆ. ಇದರ ನಡುವೆ ಇಂದು ಬರ ಪರಿಹಾರ ಕುರಿತಂತೆ ಸರ್ವಪಕ್ಷ ಸಭೆ ನಡೆಸಲಾಗಿದೆ. ರೈತರ ಸಾಲ ಮನ್ನಾ ಮಾಡಲೇಬೇಕು ಎಂದು ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ವೇವ್ ಬ್ಯಾಂಕು ಸರಿಯಾಗಿ ಎಲ್ಲ ಕಡೆ ಮಾಡಿಲ್ಲ. ಕೆಲವು ಕಡೆ ಫ್ಲೋರೈಡ್ ವಾಟರ್ ಇದೆ, ಕುಡಿಯೋಕ್ಕೆ ಕಷ್ಟ ಆಗಿದೆ. ಇವೆಲ್ಲನೂ ಕೂಡ ಹೇಳಿದ್ದೀವಿ, ಎಲ್ಲ ಸರಿಪಡಿಸ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿ. ಮತ್ತು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ದೀವಿ ಎಲ್ಲರೂ ಕೂಡ. ಆದರೆ ಸಾಲ ಮನ್ನಾ ಮಾಡುವುದು ಅಷ್ಟು ಸುಲಭವಲ್ಲ. ಸಾಲ ಮನ್ನಾ ಮಾಡಿದ್ರೆ 1,500 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಹೊರುವುದು ಅಸಾಧ್ಯ ಎನ್ನುತ್ತಿದ್ದಾರೆ ಮುಖ್ಯಮಂತ್ರಿ. ಇದರ ನಡುವೆಯೇ ಬರ ಪರಿಹಾರ ಕುರಿತಂತೆ ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಪ್ರವಾಸಕ್ಕಿಂತಲೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಬರ ಸಮಿತಿ ಸಭೆ ನಡೆಸಿ ಪರಿಹಾರ ಕಾರ್ಯ ಚುರುಕುಗೊಳಿಸಿ ಕೆಲಸ ಮಾಡದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಎಂಬ ಪ್ರಾಕ್ಟಿಕಲ್ ಸಲಹೆ ಕೊಟ್ಟಿದ್ದಾರೆ
ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ರಾಜ್ ಸಿಚುವೇಶನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಸಭೆಗಳನ್ನು ಇಲ್ಲಿಯವರೆಗೆ ಯಾರೂ ಮಾಡಲಿಲ್ಲ. ಯಾವುದೇ ಜಿಲ್ಲೆಗಳಲ್ಲಿ ಹಲವಾರು ವರ್ಷಗಳ ಹಿಂದೆ ಬಂದಂಥ ಬರಗಾಲದ ಸಂದರ್ಭದಲ್ಲಿ ಹಲವಾರು ಸರ್ಕಾರಗಳು ಈ ಒಂದು ಸಭೆ ಮಾಡ್ತಕ್ಕಂಥ ಒಂದು ವಿಧಾನಗಳೇನಿತ್ತು ಅದೆಲ್ಲವನ್ನು ಈ ಸರ್ಕಾರದಲ್ಲಿ ಏನು ಕಡೆಗಣಿಸಿದ್ದಾರೆ ಅದರ ಬಗ್ಗೆನೂ ಗಮನ ಕೊಡಿ ಅಂತಕ್ಕಂಥ ವಿಷಯವನ್ನು ಪ್ರಮುಖವಾಗಿ ಚರ್ಚೆ ಮಾಡಿದ್ದೇನೆ. ಸದ್ಯಕ್ಕೆ ಸರ್ವಪಕ್ಷ ಸಭೆ ಮುಗಿಸಿರುವ ರಾಜ್ಯ ಸರ್ಕಾರ ಬರ ಪರಿಹಾರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ನಿರ್ಧರಿಸಿದೆ. ಬರ ವಿಷಯದಲ್ಲಿ ರಾಜಕೀಯ ಬೇಡ ಎನ್ನುತ್ತಿದೆ ಬಿಜೆಪಿ. ರಾಜಕೀಯ ಬೆರೆಸಬಾರದು ಅನ್ನೋದಾದ್ರೆ ಕೆಲಸ ಮಾಡಿ ಎನ್ನುತ್ತಿವೆ ಪ್ರತಿಪಕ್ಷಗಳು. ಆದ್ರೆ ಬಿಜೆಪಿಯಲ್ಲಿ ರಾಜಕೀಯ ಮುಗಿಯುವ ಸೂಚನೆಯೇ ಕಾಣ್ತಾ ಇಲ್ಲ. ಬರದಿಂದ ತತ್ತರಿಸಿರುವ ಜನಕ್ಕೆ ಪರಿಹಾರ, ಒಂದಿಷ್ಟು ನೆರವು, ಸರ್ಕಾರದ ಸಹಾನುಭೂತಿ ಯಾವಾಗ ಸಿಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು 3 ಗಣ್ಯ ಅತಿಥಿಗಳಿದ್ದಾರೆ. 3ರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಮೊದಲನೇದಾಗಿ TB ಜಯಚಂದ್ರ ಅವರು, ಕಾಂಗ್ರೆಸ್ನ ಮುಖಂಡರು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು. ಜಯಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಿದ್ದು ಸೌದಿ ಅವರು ನಮ್ಮ ಜೊತೆ ಇದ್ದಾರೆ, ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರು. ಸೌದಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ JDS ಮುಖಂಡರಾಗಿರುವಂಥ ಶಿವಲಿಂಗೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲಿಗೆ ಸಹಜವಾಗಿ ಸೌದಿಯವರ ಮೂಲಕವೇ ಆರಂಭಿಸಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ. ನಾನು ಆಗಲೇ ಹೇಳಿದಾಗೆ ಅಕ್ಟೋಬರ್ನಲ್ಲೇ ಘೋಷಣೆ ಮಾಡಿದ್ದೀರಿ. ರಾಜ್ಯ ಸರ್ಕಾರ ಬರವನ್ನು ಘೋಷಣೆ ಮಾಡ್ತು. ಅದು 80ರಿಂದ 90 ಆಯಿತು, 90ರಿಂದ 100 ಆಯಿತು, 123 ತಾಲೂಕುಗಳು ಅಂತಲೇ ಘೋಷಣೆ ಮಾಡಿದ್ದೀರಿ. 7 ತಿಂಗಳಾಯಿತು. ಇವತ್ತು ಸರ್ವಪಕ್ಷ ಸಭೆಯನ್ನು ನಡೆಸಿದ್ದೀರಿ. ಈ 7 ತಿಂಗಳಲ್ಲಿ ಏನು ಮಾಡಿದ್ರಿ? ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟು ಸುದೀರ್ಘ ಅವಧಿಯನ್ನು ತೆಗೆದುಕೊಂಡರೂ ಕೂಡ ಸಮರ್ಪಕವಾಗಿ ಬರಪೀಡಿತ ಜನರ ನೆರವಿಗೆ ಹೋಗುವಲ್ಲಿ ವಿಫಲ ಆಗಿದೆ. ಇಚ್ಛಾಶಕ್ತಿಯ ಕೊರತೆ ಕಾಣಿಸ್ತಾ ಇದೆ. ಏನು ಹೇಳ್ತೀರಿ? ನಮ್ಮ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಬರ ಪರಿಹಾರ ಕಾಮಗಾರಿಯನ್ನು ಕೈಗೊಂಡಿದೆ ಅಂತ ಬರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಮನವರಿಕೆ ಆಗಿದೆ. ಈಗಾಗಲೇ ಸುಮಾರು 48 ಗೋಶಾಲೆಗಳನ್ನು, 38 ಮೇವು ಬ್ಯಾಂಕ್ಗಳನ್ನು ಆ ಬರ ಪ್ರದೇಶದಲ್ಲಿ ತೆಗೆದದ್ದಾಗಿದೆ. ಸುಮಾರು 6,000ವರೆಗೆ ಕೊಳವೆ ಬಾವಿಗಳನ್ನು ಹಾಕುವುದರ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಆಯಾ ಪ್ರದೇಶದಲ್ಲಿ ಮಾಡಲಾಗಿದೆ. ಮತ್ತು ನೀರಿನ ಟ್ರಾನ್ಸ್ಪೋರ್ಟೇಷನ್ ಸಹಿತ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆಗಳದಾವು ಆ ಟ್ರಾನ್ಸ್ಪೋರ್ಟೇಷನು ಸಹಿತ ಅತ್ಯಂತ ತೀವ್ರಗತಿಯಲ್ಲಿ ನೀರಿನ ಕೊರತೆ ಬೀಳಲ್ಲ ಹಾಗೆ ನಮ್ಮ ಸರ್ಕಾರ ನೆರವೇರಿಸಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬಹುಶಃ ಎಲ್ಲ ಪ್ರದೇಶದಲ್ಲಿ ಈ ಉದ್ಯೋಗ ಕೊಡುವಂಥದ್ದಿರ್ಬೋದು, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ದನಗಳಿಗೆ ಮೇವಿಗಿರ್ಬೋದು, ರೈತರು ಗುಳೆ ಹೋಗಲಾಗ ಹಾಗೆ ಅವರಿಗೆ NREGಯಲ್ಲಿ ಉದ್ಯೋಗ ಕೊಡುವಂಥ ಕಳೆದ 7 ತಿಂಗಳಿಂದ ಇವೆಲ್ಲವನ್ನು ಹೇಳ್ಕೊಂಡೇ ಬಂದಿದ್ದೀರಿ. ಜಯಚಂದ್ರ ಅವರೇ, ನೀವು ಸುಮಾರು 6-7 ಜಿಲ್ಲೆಗಳಿಗೆ ಹೋಗಿ ನೋಡ್ಕೊಂಡು ಬಂದಿದ್ದೀರಿ. ಅವೆಲ್ಲವೂ ಕೂಡ ಅವ್ರು ಹೇಳದಷ್ಟೇ ಸಮರ್ಪಕವಾಗಿ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಅನುಷ್ಠಾನ ಆಗಿದೆ. ನೀವು ಕಣ್ಣಾರೆ ನೋಡಿ ಬಂದಿದ್ದೀರಿ. ಏನು ಹೇಳ್ತೀರಿ? ನಾನು ಒಂದು ವಿಚಾರ ಹೇಳ್ತೇನೆ. ಬರ ಅಂತಕ್ಕಂಥದ್ದು ಕೇವಲ BJP ಸರ್ಕಾರ ಇದ್ದಾಗಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಬಂದಿತ್ತು, ಸರ್ಕಾರ ಇದ್ದಾಗಲೂ ಬಂದಿತ್ತು, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗಲೂ ಸಹಿತ ಬಂದಿತ್ತು. ಭೀಕರ ಬರಗಾಲ ಆಗಿ ಬಂದಿತ್ತು. ಅದಲ್ಲ, ಇದಕ್ಕೆ ತುಂಬ ಭೀಕರವಾಗಿರ್ತಾ ಇತ್ತು. ಸತತವಾಗಿ 3 ವರ್ಷ ಬರಗಾಲ ಬಂದಿತ್ತು. ಈಗ ಒಂದನ್ನು ನಾವು ಗಮನಿಸಬೇಕು. 2005ರಲ್ಲಿ ಕೇಂದ್ರ ಸರ್ಕಾರ ಒಂದು ಪಾರ್ಲಿಮೆಂಟಿನ ಒಂದು ಆ್ಯಕ್ಟನ್ನು ಮಾಡಿದ್ದಾರೆ, ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಅದು ಭಾಳ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ. ಹೌದು, ಇವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಬಹುಶಃ ಅದು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ ಅಡಾಪ್ಟ್ ಮಾಡ್ಕೊಂಡಾಗ ಮುಖ್ಯಮಂತ್ರಿಗಳೇ ಎಲ್ಲದಕ್ಕೂ ಜವಾಬ್ದಾರರಾಗಿರ್ತಾರೆ. ಅನೇಕ ರೀತಿಯಾದಂಥ ಸಮಿತಿಗಳಿರುತ್ತೆ, ಎಲ್ಲ ಸಮಿತಿಗಳಲ್ಲೂ ಕೂಡ ಅವರು ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ಮಾನಿಟರ್ ಮಾಡೋದಕ್ಕೆ ಒಂದು ಸೆಲ್ ಕ್ರಿಯೇಟ್ ಆಗ್ತದೆ. ಆ ಸೆಲ್ಲಿನ ಅಧ್ಯಕ್ಷರಾಗಿ ಎಲ್ಲ ಹಂತದಲ್ಲೂ ಕೂಡ ತಾಲೂಕಿನಲ್ಲೂ ಟಾಸ್ಕ್ ಫೋರ್ಸ್ ಇರ್ತದೆ, ಜಿಲ್ಲಾ ಮಟ್ಟದಲ್ಲಿ ಡೆಪ್ಟಿ ಕಮಿಷನರ್ ಇರ್ತಾರೆ. ಈ ರೀತಿಯಾಗಿ ವಿವಿಧವಾದಂಥ ಸಮಿತಿಗಳು ಕೆಲಸ ಮಾಡ್ತದೆ. ಅವರ ಜವಾಬ್ದಾರಿಕೆ ಏನಂದರೆ, ಬರ ಅಂತೇಳಿ ಘೋಷಣೆ ಮಾಡಿದ್ದು ನವಂಬರ್ ಎಂಡಲ್ಲಿ. ನವಂಬರಲ್ಲಿ ಘೋಷಣೆ ಆಯಿತು ಅಂತಂದಾಗ ಕ್ರಿಟಿಕಲ್ ಅಂತಕ್ಕಂಥದ್ದು 100% ಬರಕ್ಕೆ ತುತ್ತಾಗ್ತಕ್ಕಂಥ ತಾಲೂಕುಗಳು ಯಾವುದು ಅಂತೇಳಿ ಗುರುತಿಸಿದ್ದು ಸರ್ಕಾರಕ್ಕೆ ಗೊತ್ತಿದ್ದಾಗ ಅದಕ್ಕೆ ಪರಿಹಾರ ಕಾರ್ಯಕ್ರಮಗಳು ಏನು ಮಾಡಬೇಕು ಅಂತಕ್ಕಂಥದ್ದನ್ನು, ಇನ್ನು ಮುಂದಂತೂ ಮಳೆ ಬರೋಕ್ಕೆ ಸಾಧ್ಯ ಇಲ್ಲ, ನವಂಬರ್ ಆದಮೇಲೆ ಏನು ಬರುತ್ತೆ ಅಂತಕ್ಕಂಥದ್ದನ್ನು ಮಾಡೋದಕ್ಕೆ ಒಂದು ಸಮಿತಿನೂ ಕೂಡ ಇತ್ತು. ಅದು ಯಾವುದೇ ಥರವಾದಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ಇವತ್ತಿನವರೆಗೂ.
ಒಂದೇ ಒಂದು ಮೀಟಿಂಗ್ ಕರೆದಿಲ್ಲ ಸರ್. ನೀವು 6-7 ಜಿಲ್ಲೆಗಳಿಗೆ ಹೋಗಿದ್ದು. ನಾನು ಹೇಳ್ತೀನಿ ಅದರಲ್ಲಿ ಸ್ಥಿತಿ ಏನಿದೆ ಸರ್ ಅಲ್ಲಿ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಗ್ರೌಂಡ್ ರಿಪೋರ್ಟ್ ಅಂತ ಹೇಳಿದ್ರೆ ವಾಸ್ತವ ಸ್ಥಿತಿ ಏನಿದೆ? ಬಹುಶಃ ನಾವು ನಮಗೆ ಸ್ವಾತಂತ್ರ್ಯ ಯಾಕೆ ಬಂತು ಅಂತ ಅನ್ನಿಸ್ತಾ ಇದೆ. ಬಿಜಾಪುರ, ಕೊಪ್ಪಳ, ರಾಯಚೂರು ಈ ಭಾಗದಲ್ಲಿ ನೋಡಿಬಿಟ್ರೆ ಆ ಜನ ಕುಡಿಯೋ ನೀರಿಗೋಸ್ಕರ ಹಾಹಾಕಾರ ಇದೇ ಸರ್ ಪ್ರಶ್ನೆ ಬಂದಿರೋದು. ಏನಂದ್ರೆ ನಾನು ಕೇಳ್ತಾ ಇರೋದು, ಈಗ ನಮ್ಮ ರಾಜ್ಯದಲ್ಲಿ ಇರೋದು ಕುಡಿಯೋ ನೀರಿನ ಸಮಸ್ಯೆನಾ ಅಥವಾ ನಿಜವಾಗ್ಲೂ ಬರ ಇದೆಯಾ ಅಂತ? ನಿಜವಾಗ್ಲೂ ಕೂಡ ಬರ ಇದೆ. ಯಾಕಂದರೆ ನಾನು 6 ಜಿಲ್ಲೆಗೆ 7 ದಿವಸ ಸತತವಾಗಿ ಟೂರ್ ಮಾಡಿ ಬಂದಿದ್ದೇನೆ. ವಸ್ತುಸ್ಥಿತಿ ಏನು ಅಂತಕ್ಕಂಥ ಅನಲೈಸ್ ಮಾಡಿದ್ದೀವಿ. ಆದರೆ ಬರದ ಬಹಳ ತೀವ್ರವಾಗಿದೆ. ಅದನ್ನು ಹೇಗೆ ಬಗೆಹರಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ಅಧಿಕಾರಿಗಳು ಇವತ್ತೇನಿದ್ದಾರೆ ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಒಂದು ಕಡೆ ಹಣದ ಕೊರತೆ, ಯಾರು ಏನೇ ಹೇಳಿ ಹಣದ ಕೊರತೆ. ಇವರು ಎಲ್ಲ ಸಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಂದಾಯ ಇಲಾಖೆ ಮುಖೇನ ಬಿಡುಗಡೆ ಮಾಡಿರೋದು 360 ಕೋಟಿ ಅಂತೇಳಿ ಹೇಳೋದಾದರೆ 360 ಕೋಟಿ ಇನ್ನೂವರೆಗೆ ಖರ್ಚಾಗಲಿಲ್ಲ. ಆದರೆ ಈ ಪರಿಸ್ಥಿತಿ ಬಿಗಡಾಯಿಸಿದೆ. ಅದನ್ನು ಇದೇ ಕೆಲಸ ಮೊದಲನೇ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದು ನೆರವಾಗ್ತಾ ಇತ್ತು. ಬಹುಶಃ ದೊಡ್ಡ ಯಾವ ಪ್ರಮಾಣದ ನಷ್ಟ ಆಗಿದೆ ಅಂತಕ್ಕಂಥದ್ದು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಹಣ ಏನೇನು ಸಾಲ್ತು. ಖಂಡಿತ ಆ ಎಲ್ಲ ಅಂದಾಜಿನ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಹಾಗೆ ನೀವು ಒಂದು ವಿಚಾರವನ್ನು ಎತ್ತಿದ್ರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇಂದು. ಅದಕ್ಕೆ ಸೌದಿ ಅವರಿಂದ ಉತ್ತರ ಪಡೆಯೋದಕ್ಕೂ ಮೊದಲು ಶಿವಲಿಂಗೇಗೌಡರೆ, ನೀವು ಕೂಡ ಹಲವೆಡೆ ಹೋಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಬಂದಿದ್ದೀರಿ. ಬರ ಪರಿಸ್ಥಿತಿಯ ಒಂದು ಏನು ಲಕ್ಷಣಗಳು ನೀವು ಕೂಡ ನೋಡಿ ಬಂದಿದ್ದೀರಿ. ಹಾಗೆ ಅಲ್ಲಿನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಬಂದಿದ್ದೀರಿ. ಸೌದಿಯವರು ಕೆಲವು ಸಮರ್ಥನೆಗಳನ್ನು ಕೊಟ್ಟರು. ನಿಜಕ್ಕೂ ಕೂಡ ನೀವು ಅಲ್ಲಿ ಕಣ್ಣಾರೆ ನೋಡಿದಾಗ ಅವೆಲ್ಲವೂ ಕೂಡ ಅಲ್ಲಿ ಅನುಷ್ಠಾನ ಆಗಿದೆಯಾ? ಈಗ ನಾವು ಬೇರೆ ಜಿಲ್ಲೆಗೆ ಹೋಗಿ ಅಧ್ಯಯನ ಮಾಡೋದಕ್ಕಿಂತ ನನ್ನ ಕ್ಷೇತ್ರವೇ ಭಾಳ ಪ್ರಮಾಣದಲ್ಲಿ ಬರಗಾಲಕ್ಕೆ ತುತ್ತಾಗಿದೆ. ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕು ಯಾವುದೇ ನದಿ ಮೂಲವನ್ನು ಹೊಂದಿಲ್ಲದೆ ಇರತಕ್ಕಂಥ ಒಂದು ತಾಲೂಕು. ಅಲ್ಲಿ ಅಂತರ್ಜಲದ ಮಟ್ಟ ಕುಸಿದು ಹೋಗಿದೆ. ಮಳೆನೇ ಕಳೆದ ಸಾರಿ ಮಳೆ ಈಗಾಗಲೇ ಬಹಳ ವರ್ಷಗಳಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ನಮ್ಮ ಪ್ರದೇಶದಲ್ಲಿ. ಬಂದ್ರೂ ಇಲ್ಲಿ ಏನು ಆಗ್ತಾ ಇದೆ ಅಂದರೆ ಮೂಲಭೂತವಾಗಿ ಕಷ್ಟ ಬಂದಾಗ ವೆಂಕಟರಮಣ ಅಂತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗ್ತೀವಿ ಹೊರತು ಆ ಅಂತರ್ಜಲದ ಮಟ್ಟವನ್ನು ಹಿಡಿದಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸ್ವತಂತ್ರ ಭಾರತದಿಂದ ಹಿಡಿದು ಇಲ್ಲಿಯವರೆಗೆ ಏನು ಈ ಪರಿಸರ ಒಂದು ವ್ಯವಸ್ಥೆ ಕಡಿಮೆ ಆಗ್ತಾ ಬಂತು, ಬದಲಾವಣೆ ಕಾಣ್ತು, ಅಲ್ಲಿಂದ ಇಲ್ಲಿಯವರೆಗೆ ಯಾರೂ ಪ್ರಯತ್ನ ಮಾಡಿಲ್ಲ. ಸಾರಾಸತ್ಯನ ಒಪ್ಕೋಬೇಕಾಗುತ್ತೆ. ಬರ ಬಂದ ತಕ್ಷಣ ಬೋರ್ವೆಲ್ ತೆಗೆಯೋದು, ನೀರು ಕೊಡೋದು, ಯುದ್ಧಕಾಲ ಶಸ್ತ್ರಾಭ್ಯಾಸ ರೀತಿನಲ್ಲಿದೆ. ಯಾಕೆ ಅಂದ್ರೆ ಅಲ್ಲ, ಒಂದು ನಿಮಿಷ, ಯಾತಕ್ಕೆ ಅಂದ್ರೆ ಕಳೆದ ಸಾರಿ ಭಾರೀ ಪ್ರಮಾಣದಲ್ಲಿ ಫ್ಲಡ್ ಬಂದು ನೀರೆಲ್ಲ ಹರಿದು ಸಮುದ್ರ ಸೇರ್ತು, ಹೊಳೆ ಸೇರ್ತು, ಸಮುದ್ರ ಸೇರ್ತು. ಇಂಥ ಪರಿಸ್ಥಿತಿನಲ್ಲಿ ಆ ನೀರನ್ನು, ನಮ್ಮಲ್ಲಿ ಬರ್ತಕ್ಕಂಥ ಮಳೆ ನೀರನ್ನು ನಾವು ಇಂಗಿಸ್ತಕ್ಕಂಥ, ಅದನ್ನು ತಡೆದಿಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಭಾಳ ಮಟ್ಟಿಗೆ ನಾವು ಮಾಡ್ತಾ ಇಲ್ಲ. ನಾವು ಮಾಡದೇ ಇರೋದ್ರಿಂದ ಏನಾಗುತ್ತೆ, ಇಂಥ ಭೀಕರವಾದಂಥ ಬರಗಾಲಕ್ಕೆ ನಾವು ತುತ್ತಾಗಬೇಕಾಗತ್ತೆ. ಒಂದು ವೇಳೆ ಪರಿಸ್ಥಿತಿಯ ಇದರಿಂದ ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ವಾಟರ್ ಲೆವೆಲ್ನಲ್ಲಿ ಗ್ರೌಂಡ್ ಲೆವೆಲಲ್ಲಿ ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ಸ್ ಇದ್ದರೆ ನಮಗೆ ಇಷ್ಟೊಂದು ಕುಡಿಯೋ ನೀರಿನ ಅಭಾವ ಬರೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ 300 ಅಡಿಗೆ ನೀರು ಸಿಗ್ತಾ ಇತ್ತು. ಆದರೆ ಇವತ್ತು ನಾವು 650ರಿಂದ 700 ಅಡಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದಿದೆ. ಶಿವಲಿಂಗೇಗೌಡರ ಒಂದು ವಿಚಾರ ನೀವು ಪ್ರಮುಖವಾಗಿತ್ತು, ನಿಜಕ್ಕೂ ಕೂಡ ಅದು ನಾವು ಚರ್ಚೆ ಮಾಡಲೇಬೇಕಾಗುತ್ತೆ. ಏನಂದರೆ ಇವತ್ತು ಬರ ಅಂದ ಕೂಡಲೇ ನಮಗೆ ನೀರಿನ ಸಮಸ್ಯೆ ಬಹಳ ಪ್ರಮುಖವಾಗಿ ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ 3 ವಿಚಾರಗಳನ್ನ ನೀವು ಹೇಳಿದಿರಿ. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗ ಜುಗಲ್ಬಂದಿಯಲ್ಲಿ ಒಂದು ಬ್ರೇಕ್.